ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ವಾರದ ಎಲ್ಲ ಟಾಸ್ಕಿಂದ ಹೊರಗಡೆ ಬಂದು ಫಿನಲಿಸ್ಟ್ ಆಗುವಂತಹ ಚಾನ್ಸನ್ನು ಕಳೆದುಕೊಂಡಿರುವಂತಹ ಎರಡನೇ ಸ್ಪರ್ಧಿ ಅದು ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಬೇಜಾರಾಯಿತು ಈ ವಿಚಾರ ಕೇಳಿದಾಗ. ಬಟ್ ಎಲ್ಲೋ ಒಂದು ಕಡೆ ಹೋಪ್ಸ್ ಅನ್ನೋದು ತುಂಬಾ ಇದೆ. ಗಿಲ್ಲಿ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಇಬ್ಬರೂ ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಅನ್ನೋ ರೀತಿಯೇ ಇಲ್ಲ. ಯಾಕಂದರೆ ಅವರು ಯಾವತ್ತೋ ಜನಗಳ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾರೆ. ಟಾಪ್ 6ಅಲ್ಲಿ ಖಂಡಿತವಾಗ್ಲೂ ಅವ್ರು ಇದ್ದೇ ಇರ್ತಾರೆ. ಈ ಟಾಸ್ಕ್ ಎಲ್ಲ ಆಡಿನೇ ಟಾಪ್ 6ಗೆ ಬರಬೇಕು ಅನ್ನುವಂತಹ ಅವಶ್ಯಕತೆ ಆಗಲಿ ಅನಿವಾರ್ಯತೆ ಆಗಲಿ ಇಬ್ಬರಿಗೂ ಇಲ್ಲ ಅಂತ ಹೇಳ್ಬೋದು. ನೆನ್ನೆ ಧ್ರುವಂತ್ ಅವರು ಟಾಸ್ಕ್ ಆಡಬೇಕಾದ್ರೆ ಅವರು ಸೆಲೆಕ್ಟ್ ಮಾಡಬೇಕಾಗಿದ್ದು ಅವ್ರಿಗೆ ಸಮನಾಗಿದ್ದಂಥವರ ಜೊತೆ ನಾನು ಟಾಸ್ಕನ್ನು ಆಡಿ ವಿನ್ ಆಗ್ತೀನಿ ಅನ್ನುವಂಥ ಒಂದು ಮನೋಭಾವನ ಇಟ್ಕೊಂಡು ಅವರು ಸೆಲೆಕ್ಟ್ ಆಗಬೇಕಾಗಿತ್ತು. ಬಟ್ ಅವರು ಸೆಲೆಕ್ಟ್ ಆಗಿಲ್ಲ. ಅವ್ರು ಸೆಲೆಕ್ಟ್ ಮಾಡಿದ್ದು ಗಿಲ್ಲಿನ ಸೆಲೆಕ್ಟ್ ಮಾಡ್ತಾರೆ. ಗಿಲ್ಲಿನ ಹೊರಗಡೆ ಇಟ್ಟು ಇವರು ಟಾಸ್ಕ್ ವಿನ್ ಆಗ್ತಾರೆ. ವಿನ್ ಆಗಿ ಟಾಪ್ 6ಗೆ ಹೋಗೋಕ್ಕೇನೋ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಇನ್ನೂ ಟಾಪ್ 6ಗೆ ಹೋಗಿಲ್ಲ. ಗಿಲ್ಲಿ ಸೈಡಲ್ಲಿ ಕುತ್ಕೊಂಡಿದ್ದ ತಕ್ಷಣ ರಾಶಿಕಾ ಬಂದು ಹೇಳ್ತಾಳೆ, ಕರ್ಮ ನೀನು ಮಾಡಿರುವಂತಹ ಕರ್ಮದ ಫಲಾನೇ ಇವಾಗ ನೀನು ಅನುಭವಿಸ್ತಿರೋದು. ಬಂದಿಲ್ಲಿ ಕುತ್ಕೊಂಡಿದ್ಯಾ, ಈ ವಾರ ಯಾವುದೇ ಟಾಸ್ಕ್ ನೀನು ಆಡೋಕ್ಕಾಗೋದಿಲ್ಲ ಅಂತ ಹೇಳಿ ನೀನು ಮಾಡಿದ ಕರ್ಮನ ನೀನು ಅನುಭವಿಸ್ತಿದ್ಯಾ ಗಿಲ್ಲಿ ಅಂತ ಹೇಳಿ ರಾಶಿಕಾ ಗಿಲ್ಲಿಗೆ ಈ ರೀತಿ ಸ್ಟೇಟ್ಮೆಂಟನ್ನು ಮಾಡ್ತಾಳೆ. ನನ್ನ ಪ್ರಕಾರ ಇವತ್ತು ರಕ್ಷಿತಾ ಶೆಟ್ಟಿ ಹೊರಗಡೆ ಕುತ್ಕೊಳೋದಕ್ಕಿಂತ ಹೆಚ್ಚಾಗಿ ರಾಶಿಕಾ ಹೊರಗಡೆ ಕುತ್ಕೋಬೇಕಾಗಿತ್ತು. ಯಾಕೆ ಅಂತಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಜಸ್ಟ್ ಆ ಒಂದು ಟಾಸ್ಕನ್ನು ಕನ್ಸಿಡರ್ ಮಾಡಿ ನೆನ್ನೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ. ಬಟ್ ಓವರ್ ಆಲ್ ಬಿಗ್ ಬಾಸ್ನ ನೋಡ್ತೀವಿ ಅಂತ ಹೇಳಿ ರಘು ಅವರು ರಕ್ಷಿತಾ ಶೆಟ್ಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ರಕ್ಷಿತಾ ಅವರು ರಘು ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಇವರಿಬ್ಬರು ಕೂಡ ಒಂದಾಗಿ ರಾಶಿಕನ ಹೊರಗಡೆ ಇಟ್ಟಿದ್ದಿದ್ರೆ ಅವಾಗ ಗೊತ್ತಾಗ್ತಿತ್ತು ಇವಳಿಗೆ ಕರ್ಮ ರಿಟರ್ನ್ಸ್ ಅನ್ನೋದು ಹೇಗೆ ಹೊಡೆಯುತ್ತೆ ಅಂತ ಹೇಳಿ. ಗಿಲ್ಲಿ ಅದು ಏನು ಮಾಡಿದ್ದಾನೆ ಅಂತ ಜಸ್ಟ್ ರಕ್ಷಿತಾ ಪರ ಸ್ಟ್ಯಾಂಡ್ ತೊಗೊಂಡ ಅಂತ ಅಂದಿದ್ದ ಕಾರಣಕ್ಕೆ ನಿನಗೆ ಕರ್ಮ ಅನ್ನೋದು ಇವಾಗ ಕಾಡ್ತಿದೆ ಅಂತೆಲ್ಲ ಹೇಳಿ ಅಂಥ ದೊಡ್ಡ ವರ್ಡ್ಸ್ ಎಲ್ಲ ಯೂಸ್ ಮಾಡುವಂತಹ ಅವಶ್ಯಕತೆ ರಾಶಿಕಾಗೆ ಇರಲಿಲ್ಲ. ಬಟ್ ಆದರೂ ಕೂಡ ಯೂಸ್ ಮಾಡ್ತಾಳೆ. ಅವಳಿಗೆ ತಲೆನಲ್ಲಿ ಏನಿರುತ್ತೆ, ಏನು ಓಡ್ತಿದೆ ಅನ್ನೋದು ಗೊತ್ತೇ ಇಲ್ಲ. ಟಾಸ್ಕ್ ಒಂದು ಚೆನ್ನಾಗಿ ಆಡ್ತಾಳೆ ಅನ್ನೋದು ಬಿಟ್ಟರೆ ಮೆಚ್ಯೂರ್ಡ್ ಆಗಿ ಮಾತಾಡುವಂತಹ ಯಾವುದೇ ರೀತಿಯಾದಂತಹ ಕ್ಯಾರೆಕ್ಟರ್ ರಾಶಿಕಾದಲ್ಲ ಅಂತ ಹೇಳ್ಬೋದು. ಸುಮ್ಮನೆ ಕಿರ್ಚಾಡ್ತಾಳೆ, ಸುಮ್ಮನೆ ಏನೇನೋ ಪಾಯಿಂಟ್ಸ್ಗಳನ್ನು ಹೇಳ್ತಿರ್ತಾಳೆ, ಯಾವುದನ್ನೋ ಕನೆಕ್ಟ್ ಮಾಡ್ಕೊಂಡು ಹೇಳ್ತಿರ್ತಾಳೆ. ನೆನ್ನೆ ದೇವ್ರ ಹತ್ರ ಎಲ್ಲ ಹೋಗಿ ಆಣೆ ಮಾಡಿಬಿಟ್ಲು, ಲೈಕ್ ನನ್ನ ಫ್ಯಾಮಿಲಿ ವಿಚಾರ ತೆಗ್ದೇ ಇಲ್ಲ ನಾಮಿನೇಷನ್ ಪ್ರೋಸೆಸ್ಸಲ್ಲಿ ಅಂತ ಹೇಳಿ ದೇವ್ರ ಮೇಲೆಲ್ಲ ಕೈ ಇಟ್ಟು ಆಣೆ ಮಾಡಿಬಿಟ್ಲು. ಲೈಕ್ ಮಾತಾಡುವಂತಹ ಬರದಲ್ಲಿ ನಾನು ಮಾತಾಡಿರ್ಬೋದು ಅಂತ ಹೇಳಿ ಒಂದು ಸೆಕೆಂಡ್ ಕೂಡ ಥಿಂಕ್ ಮಾಡಲಿಲ್ಲ. ನಡೀರಿ ದೇವ್ರ ಮೇಲೆ ಆಣೆ ಮಾಡೋಣ ಅಂತ ಹೇಳಿ ಆಣೆ ಮಾಡೇ ಬಿಟ್ಲು. ಬಟ್ ಅದೇ ರಕ್ಷಿತಾ ನಾನು ಕೇಳಿಸ್ಕೊಂಡಿರೋದು ಕೂಡ ತಪ್ಪಾಗಿರ್ಬೋದು ಅಂತ ಥಿಂಕ್ ಮಾಡಿ ಆಯಿತು ನಾನು ನನ್ನ ಸ್ಟೇಟ್ಮೆಂಟ್ಗಳನ್ನ ವಾಪಸ್ ತೊಗೋತೀನಿ, ನಾನು ಸಾರಿ ಕೇಳ್ತೀನಿ ಅದಕ್ಕೆ ಅಂತ ಹೇಳಿ ಅವಳು ತಪ್ಪಿಲ್ಲ ಅಂತಂದರೂ ಕೂಡ ಸಾರಿ ಕೇಳಿದ್ಲು. ಸೊ ಅಂತಹ ವ್ಯಕ್ತಿತ್ವ ರಕ್ಷಿತಾ ಶೆಟ್ಟಿದು, ಇಂತಹ ವ್ಯಕ್ತಿತ್ವ ರಾಶಿಕಾ ಅವ್ರದ್ದು. ಲೈಕ್ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ದಿರೋ ಹೋಗಿ ದೇವ್ರ ಮೇಲೆ ಆಣೆ ಇಟ್ಲು. ಆ್ಯಂಡ್ VT ಪ್ಲೇ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ಲು. VT ಪ್ಲೇ ಮಾಡಿದಾಗ ಗೊತ್ತಾಗುತ್ತೆ ರಾಶಿಕಾ ಅವ್ರದ್ದು ತಪ್ಪಿದೆಯಾ ಇಲ್ವಾ ಅನ್ನೋದು. ಯಾಕಂದರೆ ಖಂಡಿತವಾಗ್ಲೂ ರಾಶಿಕಾ ಶೆಟ್ಟಿನೇ ಅಲ್ಲಿ ಫಸ್ಟು ಫ್ಯಾಮಿಲಿ ಬಗ್ಗೆ ಮಾತಾಡೋದು. ಸೊ ಅದನ್ನು ನಾನು ಮಾತೇ ಆಡಿಲ್ಲ ಅಂತ ಹೇಳಿದ್ಲು. ಪರವಾಗಿಲ್ಲ ರಕ್ಷಿತಾ ಶೆಟ್ಟಿ ಅದಕ್ಕೆ ಸಾರಿ ಕೂಡ ಕೇಳಿದ್ಲು. ಬಟ್ ಗೊತ್ತಾಗುತ್ತೆ ಫ್ಯಾಮಿಲಿ ಬಗ್ಗೆ ಯಾರು ಮಾತಾಡಿದ್ದಾರೆ ಯಾರು ಮಾತಾಡಿಲ್ಲ ಅನ್ನೋದು ವೀಕೆಂಡ್ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಯಾಕಂದರೆ ತುಂಬ ದೊಡ್ಡದಾಗಿ ಸದ್ದು ಮಾಡ್ತಿದೆ ಇದು. ಸೊ ಅದಕ್ಕೋಸ್ಕರ ಹಾಗೆ ಆಗುತ್ತೆ. ಸುದೀಪ್ ಅವರು VT ಪ್ಲೇ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅವ್ರನ್ನಾಗಿರ್ಬೋದು, ಗಿಲ್ಲಿ ಅವ್ರನ್ನಾಗಿರ್ಬೋದು ಆಟದಿಂದ ಹೊರಗಡೆ ಇಟ್ಟಿದ್ದಾರೆ. ಈ ವಾರದ ಆಟದಿಂದ ಹೊರಗಡೆ ಇಟ್ಟಿದ್ದಾರೆ. ನನಗನ್ನಿಸ್ತಿರೋದೇನು ಅಂತಂದರೆ ಈ ವಾರ ಎಲ್ಲ ಕಂಟೆಸ್ಟೆಂಟು ಸಹ ಲೈಕ್ ಟಾಪ್ 6ಗೆ ಹೋಗಲೇಬೇಕು ಅಂತ ಹೇಳಿ ಗುದ್ದಾಡಿಕೊಂಡು ಪರ್ಚಾಡಿಕೊಂಡು ಅಖಾಡಕ್ಕೆ ಇಳಿದು ಆಟನ ಆಡಿಕೊಂಡು ಅವ್ರ ಕೈಲಿ ಎಷ್ಟು ಎಫರ್ಟ್ಸ್ಗಳನ್ನು ಹಾಕೋಕ್ಕಾಗುತ್ತೋ ಅಷ್ಟೂ ಎಫರ್ಟ್ಸ್ಗಳನ್ನು ಹಾಕಿ ಯಾರೋ ಒಬ್ಬರು ಟಾಪ್ 6ಅಲ್ಲಿ ಹೋಗಿ ಕುತ್ಕೊಳ್ತಾರೆ, ಫೈನಲಿಸ್ಟ್ ಆಗಿ ಕುತ್ಕೋತಾರೆ. ಬಟ್ ಏನೂ ಮಾಡದೆ ಸೋಫಾ ಮೇಲೆ ಕುತ್ಕೊಂಡು ಮಜಾ ಮಾಡಿಕೊಂಡು ಆರಾಮಾಗಿ ಸುತ್ತಾಡಿಕೊಂಡು ಲೈಕ್ ಬೇರೆಯವ್ರ ತಿಂಡಿನ ಫ್ರಿಜ್ಜಲ್ಲಿರುವಂಥ ಐಸ್ ಕ್ರೀಮ್ಸ್ನಾಗಿರ್ಬೋದು, ಕೇಕ್ನಾಗಿರ್ಬೋದು ಅದನ್ನೆಲ್ಲ ತಿಂದ್ಕೊಂಡು ಮಜಾ ಮಾಡಿಕೊಂಡು ಇವರಿಬ್ಬರು ಟಾಪ್ 6ಗೆ ಬಂದೇ ಬರ್ತಾರೆ. ಒಂದು ನಿಮಿಷ ಕಂದ, ಇವರಿಬ್ಬರು ಟಾಪ್ 6ಗೆ ಬಂದೇ ಬರ್ತಾರೆ. ಸೊ ಬೇರೆಯವರೆಲ್ಲ ಪಾಪ ಅಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬರ್ತಾರೆ, ಇವರಿಬ್ಬರು ಆರಾಮಾಗಿ ಬರ್ತಾರೆ ಅಷ್ಟೇ. ಸೊ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಈ ರೀತಿ ಕುತ್ಕೊಂಡಿರೋದು ಕೂಡ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಕುತ್ಕೊಂಡಿದ್ದಾರೆ ಅಂತ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಸ್ಟಿಕ್ ಆನ್ ಆಗಿಲ್ಲ ಅವರು. ಇವರಿಬ್ಬರ ಕಾಂಬಿನೇಷನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ರಕ್ಷಿತಾ ಶೆಟ್ಟಿ ಗಿಲ್ಲಿನ ರೇಗಿಸೋದು, ಗಿಲ್ಲಿ ರಕ್ಷಿತಾ ಮೇಲೆ
ಟ್ರಿಗರ್ ಆಗೋದು ಎಲ್ಲ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಸೊ ಅದೆಲ್ಲವನ್ನು ಸಹ ನೋಡ್ತಾ ಇದ್ವಿ. ನಮಗೂ ಒಂಥರ ಮಜಾ ಸಿಗ್ತಿದೆ. ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದಿದ ತಕ್ಷಣ ಯಾವುದೇ ರೀತಿಯಾದಂತಹ ಕಂಟೆಂಟ್ ಕೊಡದೇ ಇರುವಂತಹ ವ್ಯಕ್ತಿಗಳೆಲ್ಲ ರಕ್ಷಿತಾ ಆಗಿರ್ಬೋದು ಅಥವಾ ನಮ್ಮ ಗಿಲ್ಲಿ ನಟ ಅವರಾಗಿರ್ಬೋದು ತುಂಬಾ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಗಳಿಬ್ಬರು ಕೂಡ ಸ್ಪಾಂಟೇನಿಯಸ್ ಆಗಿ ಎಲ್ಲವನ್ನು ಸಹ ಲೈಕ್ ಆನ್ ಸ್ಪಾಟ್ ಏನು ಆ ಒಂದು ಟಾಪಿಕ್ಗೆ ಏನು ಕಂಟೆಂಟ್ ಕೊಡಬೇಕು ಆ ಕಂಟೆಂಟನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಸೊ ನೋಡ್ತಾ ಇರಿ, ಮಜಾ ಮಾಡ್ತಾ ಇರಿ ಆ್ಯಂಡ್ ಇವರಿಬ್ಬರಿಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಬಿಡಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಧನುಷ್ ಅವರು ಕಾವ್ಯ ಮತ್ತು ಗಿಲ್ಲಿ ಮಧ್ಯೆ ತುಂಬ ಚೆನ್ನಾಗಿ ತಂದಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾಕೆ ಅಂತಂದರೆ ಲೈಕ್ ಧನುಷ್ಗೆ ಕಾವ್ಯ ಅವ್ರ ಗಿಲ್ಲಿ ಜೊತೆ ಇರೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಕಾವ್ಯ ಅವ್ರ ಫ್ಯಾಮಿಲಿ ಬಂದೋದ್ಮೇಲೆ ಎಲ್ಲೋ ಒಂದು ಕಡೆ ಕಾವ್ಯ ಗಿಲ್ಲಿ ಜೊತೆ ತುಂಬಾ ಚೆನ್ನಾಗಿದ್ಲು, ತುಂಬ ಚೆನ್ನಾಗಿ ನಡ್ಕೋತಿದ್ಲು ಗಿಲ್ಲಿ ಜೊತೆ. ಬಟ್ ಧನುಷ್ ಅವ್ರು ಹೇಳಿರುವಂಥ ಒಂದಷ್ಟು ಮಾತುಗಳನ್ನ ಕೇಳಿಕೊಂಡು ಇವಾಗ ಗಿಲ್ಲಿನ ದೂರ ಇಟ್ಟಿದ್ದಾಳೆ. ನನ್ನ ವೀಡಿಯೋಸ್ಗಳಿಗೆ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ರಿ, ಲೈಕ್ ಕಾವ್ಯ ಗಿಲ್ಲಿನ ಅವಾಯ್ಡ್ ಮಾಡ್ತಿದ್ದಾಳೆ, ಮಾತಾಡಿಸ್ತಿಲ್ಲ, ಗಿಲ್ಲಿ ಒಬ್ಬನೇ ಕೂತ್ಕೊಂಡಿದ್ದಾನೆ, ಕಾವ್ಯ ಹೋಗಿ ಎಲ್ಲೋ ಕೂತ್ಕೊಂಡಿದ್ದಾಳೆ, ಇದ್ರ ಬಗ್ಗೆ ಹೇಳಿ, ಧನುಷ್ ತಂದಿಟ್ಟಿದ್ದಾನೆ ಲೈವಲ್ಲೆಲ್ಲ ನಾವು ನೋಡಿದ್ವಿ ಅಂತ ಹೇಳಿ ಕೇಳ್ತಿದ್ರಿ. ಬಟ್ ನಾನು ಆ ಕ್ಲಿಪ್ಸ್ನ ನೋಡಿರಲಿಲ್ಲ. ಬಟ್ ನನ್ನ ಎಪಿಸೋಡಲ್ಲೂ ಕೂಡ ಅದನ್ನು ಟೆಲಿಕಾಸ್ಟ್ ಮಾಡಿದ್ರು. ಲೈಕ್ ನೀನೇ ಅವನಿಗೆ ಲೀನಿಯನ್ಸ್ ಕೊಟ್ಟಿರೋದು, ಅವನು ಐ ಲವ್ ಯು ಅಂದಾಗ ಸುಮ್ಮನೆ ಇರ್ತೀಯ, ತಾಲಿ ಕಟ್ತೀನಿ ಅಂದಾಗ ಸುಮ್ಮನೆ ಇರ್ತೀಯ, ಹೆಂಡತಿ ಅಂದಾಗ ಸುಮ್ಮನೆ ಇರ್ತೀಯ, ಬ್ರೇಸ್ಲೆಟ್ನ ಎಂಗೇಜ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ ಅಂದಾಗೂ ಸುಮ್ಮನೆ ಇರ್ತೀಯ, ಏನಕ್ಕೆ ಮಾಡಬೇಕಿದೆಲ್ಲ ಅಂತ ಹೇಳಿ ಧನುಷು ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಕ್ಕೂ ತಂದಿಟ್ಬಿಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಕಾವ್ಯ ಗಿಲ್ಲಿನ ಅವಾಯ್ಡ್ ಮಾಡ್ತಿರೋದು. ಈ ಕಾವ್ಯಂದು ಅವತ್ತಿಂದನೂ ಇದೇ ಕತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಲೈಕ್ ಯಾರೋ ಬಂದು ಈ ಕಂಟೆಸ್ಟೆಂಟ್ ಯಾರೋ ಏನೋ ಹೇಳ್ತಾರೆ ಅಂದಿದ ತಕ್ಷಣ ಅದನ್ನು ತಲೆಗೆ ಹಾಕ್ಕೊಂಡು ಗಿಲ್ಲಿನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಲೈಕ್ ನಂಗೆ ಅನ್ಸೋದವಾಗ ಏನು ಅಂತಂದರೆ ಇವಳಿಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ. ಲೈಕ್ ಕಂಟೆಸ್ಟೆಂಟ್ಗಳು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಗಿಲ್ಲಿನ ಅವಾಯ್ಡ್ ಮಾಡ್ತಾಳೆ, ಮನೆಯವ್ರು ಬಂದು ಹೇಳಿದ್ರು ಅಂತ ಅಂದ್ಬಿಟ್ಟು ಗಿಲ್ಲಿ ಜೊತೆ ಸೇರ್ಕೊಳೋದಕ್ಕೆ ಶುರು ಮಾಡ್ತಾಳೆ. ಸೊ ಇವಳಿಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ ಅಂತ ಅನಿಸುತ್ತೆ. ಪಾಪ ಗಿಲ್ಲಿ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಾನೆ, ಲೈಕ್ ಒಂಥರ ಬುಗ್ರಿ ಥರನೇ ಆಡಿಸ್ಬಿಡ್ತಿದ್ದಾಳೆ ಗಿಲ್ಲಿನ. ಇಡೀ ಮನೇನ ಕಂಟ್ರೋಲ್ ಬೇಕಾದ್ರೂ ಗಿಲ್ಲಿ ಮಾಡ್ತಾನೆ, ಬಟ್ ಇವಳು ಗಿಲ್ಲಿನ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತಿದ್ದಾಳೆ. ಲೈಕ್ ನಾನು ಮಾತಾಡ್ಸಿದ್ರೆ ನೀನು ಮಾತಾಡಬೇಕು ಅಷ್ಟೇ, ನಾನು ಮಾತಾಡಿಲ್ಲ ಅಂದರೆ ನೀನು ಮಾತಾಡಬಾರ್ದು. ನನಗೆ ಈ ಗಿಲ್ಲಿ ನೇಚರ್ ಏನು ಇಷ್ಟ ಆಗ್ತಿಲ್ಲ ಅಂತಂದರೆ ಲೈಕ್ ಅವ್ಳು ಬಂದು ಮಾತಾಡ್ಸಿದ ತಕ್ಷಣ ಮಾತಾಡ್ತಿರ್ತಾನೆ, ಅವ್ಳು ಮಾತಾಡೋದು ಬಿಟ್ಲು ಅಂದಿದ ತಕ್ಷಣ ಮಾತಾಡೋದು ಬಿಟ್ಟಿರ್ತಾನೆ. ಇದು ಒಂದು ಸತಿ ಆದರೆ ಸರಿ, 2 ಸತಿ ಆದರೆ ಸರಿ, ಪದೇ ಪದೇ ಇದನ್ನೇ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ನೀನು ಆಡ್ದಂಗೆಲ್ಲ ಆಡಬೇಕು, ನಾನು ಯಾಕೆ ನೀನು ಕುಣಿಸ್ದಂಗೆಲ್ಲ ಕುಣಿಬೇಕು, ನೀನು ಕುಣಿಸ್ದಂಗೆಲ್ಲ ಕುಣಿಯುವಂತಹ ಬೊಂಬೆ ನಾನಲ್ಲ ಅಂತ ಹೇಳಿ ಗಿಲ್ಲಿ ಕೂಡ ಒಂದು 2 ಸತಿ ಕಾವ್ಯನ ಅವಾಯ್ಡ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಕಾವ್ಯನಿಗೆ. ಬಟ್ ಯಾರೋ ಮಾತುಗಳನ್ನೆಲ್ಲ ಕೇಳಿಕೊಂಡು ಕಾವ್ಯ ಗಿಲ್ಲಿನ ಅವಾಯ್ಡ್ ಮಾಡೋದು ನನಗಂತೂ ಖಂಡಿತವಾಗ್ಲೂ ಸರಿ ಅಂತ ಅನಿಸ್ತಿಲ್ಲ. ಆ್ಯಂಡ್ ಕಾವ್ಯಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ವಿಚಾರಗಳಲ್ಲಿ ಕಾವ್ಯ ತುಂಬ ಚೆನ್ನಾಗಿ ಡಿಸಿಷನ್ಸನ್ನು ತಗೋತಾರೆ. ಲೈಕ್ ಎಲ್ಲ ಕಡೆಯಿಂದನೂ ಯೋಚನೆ ಮಾಡಿ, ಎಲ್ಲ ಪರ್ಸ್ಪೆಕ್ಟಿವಿಂದನೂ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೋತಾರೆ. ಬಟ್ ಗಿಲ್ಲಿ ವಿಚಾರ ಅಂತ ಬಂದಾಗ ಲೈಕ್ ಸೆಕೆಂಡ್ ಥಾಟೇ ಮಾಡೋದಿಲ್ಲ ಅವರು. ಸ್ಪಂದನ ಅವರು ಈ ರೀತಿ ಇದೇ ಕೆಲಸನ ಮಾಡ್ತಿದ್ರು ಈ ಹಿಂದೆ. ಲೈಕ್ ಗಿಲ್ಲಿ ಮತ್ತು ಕಾವ್ಯ ದೂರ ಆಗೋದಕ್ಕೆ ಒಂದು ಸ್ವಲ್ಪ ಅವ್ರ ಮಧ್ಯೆ ಡಿಸ್ಟೆನ್ಸ್ಗಳು ಬರೋದಕ್ಕಾಗಿರ್ಬೋದು, ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡೋದಾಗಿರ್ಬೋದು, ಇದೆಲ್ಲದಕ್ಕೂ ಕಾರಣ ಸ್ಪಂದನ ಮತ್ತು ಧನುಷ್ ಅಂತಲೇ ಹೇಳ್ಬೋದು. ಧನುಷು ಸ್ಪಂದನ ಕಿವಿಗೆ ತುಂಬ್ತಿದ್ದ, ಸ್ಪಂದನ ಹೋಗಿ ಕಾವ್ಯನ ಕಿವಿಗೆ ತುಂಬ್ತಿದ್ಲು. ಸೊ ಇವರಿಬ್ಬರಿಂದನೇ ಅವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ಬಂದಿದ್ದು. ಇವಾಗ ಸ್ಪಂದನ ಹೊರಗಡೆ ಹೋಗಿದ್ದಾರೆ, ಇವಾಗ ಧನುಷು ಡೈರೆಕ್ಟಾಗಿ ಕಾವ್ಯ ಹತ್ರನೇ ಹೇಳಿ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ಇದೆಲ್ಲ ಎಷ್ಟು ದಿವಸ ವರ್ಕ್ ಆಗುತ್ತೆ, ಇನ್ನೊಂದು 2 ವಾರ ವರ್ಕ್ ಆಗ್ಬೋದು. ಹೊರಗಡೆ ಹೋದ್ಮೇಲೆ ಹೇಗೂ ಕಾವ್ಯ ಗಿಲ್ಲಿನ ಮಾತಾಡ್ಸೋದಿಲ್ಲ, ನಾನು ಗಿಲ್ಲಿ ಕೂಡ ಅವನ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಆಗ್ತಾನೆ. ಆಟ ಅಂತ ಆಡುವಾಗ ನಿಮ್ಮ ವ್ಯಕ್ತಿತ್ವನ ಕಳ್ಕೊಳ್ದೆ ಒಬ್ಬರ ಮಧ್ಯೆ ಒಬ್ಬರಿಗೆ ತಂದು ಹಾಕದೆ ನಿಮ್ಮ ಟ್ಯಾಲೆಂಟ್ ಏನಿರುತ್ತೋ ಆ ಟ್ಯಾಲೆಂಟಿಂದ ಬೆಳೀರಿ. ಲೈಕ್ ಗಿಲ್ಲಿ ಆ್ಯಂಡ್ ರಕ್ಷಿತಾ. ಆ್ಯಂಡ್ ಅವರಿಬ್ಬರ ಟ್ಯಾಲೆಂಟ್ ಬಗ್ಗೆ ಮಾತಾಡೋದಾದರೆ ಗಿಲ್ಲಿ ಟಾಪ್ ನಾಚ್ ಟ್ಯಾಲೆಂಟ್ ಇದೆ ಅಂತ ಹೇಳ್ಬೋದು ನಮ್ಮ ಗಿಲ್ಲಿಗೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರು ವ್ಯಕ್ತಿತ್ವನೂ ಅಷ್ಟೇ ಜನಗಳಿಗೆ ಆಲ್ರೆಡಿ ಇಷ್ಟ ಆಗೋಗಿದೆ. ಸೊ ಟಾಪ್ 6 ಇವ್ರು ಆಟ ಆಡಿಕೊಂಡೇ ಬರಬೇಕು ಅನ್ನುವಂಥ ಅವಶ್ಯಕತೆ ಏನಿಲ್ಲ. ಮನೆಯವರೆಲ್ಲರೂ ಸಹ ಇವ್ರನ್ನ ಸೇರ್ಕೊಂಡು ಹೊರಗಡೆ ಇಟ್ಟರೂ ಕೂಡ ನಾವು ಕರ್ನಾಟಕದ ಜನತೆ ಅವ್ರ ಕೈ ಹಿಡ್ದಿದ್ದು ಆಗೋಗಿದೆ. ಆ್ಯಂಡ್ ಅವ್ರನ್ನ ಗೆಲ್ಸೋದು ಖಂಡಿತವಾಗ್ಲೂ ನಾವು ಗೆಲ್ಲಿಸ್ತೀವಿ. ನಮ್ಮ ಕರ್ತವ್ಯನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.